ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಕರ್ನಾಟಕ SIR ರಾಜಕೀಯ ಹಗ್ಗ ಜಗ್ಗಾಟ. ಸ್ನೇಹಿತರೆ, ಬೇರೆ ರಾಜ್ಯಗಳಲ್ಲಿ ಒಂದು ನ್ಯಾಯ, ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ನ್ಯಾಯನ? ದೇಶದ ಬೇರೆ ಕಡೆ ಸರಿಯಾಗಿದ್ದದ್ದು ನಮ್ಮ ರಾಜ್ಯಕ್ಕೆ ಬಂದಾಗ ಉಲ್ಟಾ ಹೊಡೆಯುತ್ತಿರುವುದರ ಹಿಂದಿನ ಅಸಲಿ ರಹಸ್ಯವೇನು? ಹೌದು, ಸದ್ಯ ಕರ್ನಾಟಕ ರಾಜಕೀಯದಲ್ಲಿ SIR ಪ್ರಕ್ರಿಯೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಬಿಜೆಪಿ ಹೆಣೆದಿದ್ದ ಚಕ್ರವ್ಯೂಹಕ್ಕೆ DKಶಿ ಕೊಟ್ಟ ರಿಟರ್ನ್ ಗಿಫ್ಟ್ ನೋಡಿ ಈಗ ಕಮಲ ಪಾಳಯವೇ ಕಂಗಾಲಾಗಿದೆ. ಏನಿದು ಕತೆ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ಲಿಂಕನ್ನು ಕಳುಹಿಸಿ. ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ನಾನು ಈ ಚಾನೆಲ್ನಲ್ಲಿ ತಿಳಿಸ್ತಾ ಇರ್ತೇನೆ. ಇಷ್ಟು ದಿನ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆಯನ್ನು ಬಲವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದ ಬಿಜೆಪಿ ಈಗ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಅಡ್ಡಗಾಲು ಹಾಕಲು ನಿಂತಿದೆ. ದಿಢೀರ್ ಉಲ್ಟಾ ಹೊಡೆದ ಬಿಜೆಪಿ JDS ಮೈತ್ರಿ. ಇಷ್ಟು ದಿನ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು SIR ಪ್ರಕ್ರಿಯೆಯನ್ನು ಬಲವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದ ಬಿಜೆಪಿ ಈಗ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಅಡ್ಡಗಾಲು ಹಾಕಲು ನಿಂತಿದೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು JDS ನಾಯಕರ ನೇತೃತ್ವದ NDA ನಿಯೋಗ ದೆಹಲಿಗೆ ಹೋಗಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯನ್ನು ತಿರುಚಲಾಗುತ್ತಿದೆ ಎಂದು ಆರೋಪಿಸಿ ಸದ್ಯಕ್ಕೆ ಈ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ನೀಡಬೇಕು ಎಂದು ಒತ್ತಾಯಿಸಿದೆ. ಬೇರೆ ರಾಜ್ಯಗಳಲ್ಲಿ ಒಂದು ಕಾನೂನು, ಇಲ್ಲೊಂದು ಕಾನೂನಾ? ಇಲ್ಲಿ ಸಾರ್ವಜನಿಕರು ಕೇಳ್ತಿರೋ ಪ್ರಶ್ನೆ ಒಂದೇ. ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡಿನಲ್ಲಿ ಲಕ್ಷಾಂತರ ಮತದಾರರು ಪಟ್ಟಿಯಿಂದ ಹೊರಬಿದ್ದಾಗ ಇದೇ ಬಿಜೆಪಿ ಅದನ್ನು ಸಮರ್ಥಿಸಿಕೊಂಡಿತ್ತು. ಸುಪ್ರೀಂ ಕೋರ್ಟಿನಲ್ಲಿ ಆಕ್ಷೇಪ ಬಂದಾಗಲೂ ಇದು ಪಾರದರ್ಶಕ ಅಂತ ವಾದಿಸಿತ್ತು. ಆದರೆ ಈಗ ಕರ್ನಾಟಕಕ್ಕೆ ಬಂದಾಗ ಮಾತ್ರ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ಹಂಚಬೇಕು, ಅರ್ಜಿಗಳ ಪುನರ್ ಪರಿಶೀಲನೆ ಆಗಬೇಕು ಅಂತ ಹೊಸ ವರಸೆ ಶುರು ಮಾಡಿದೆ. ಇದ್ಯಾಕೆ ಈ ದ್ವಂದ್ವ ನಿಲುವು? DKಶಿ ಪ್ರತಿತಂತ್ರಕ್ಕೆ ಬಿಜೆಪಿ ಕಂಗಾಲು. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ SIR ಪ್ರಕ್ರಿಯೆಯು ಹಿಂದೆ ಇದ್ದ ಹಿಡನ್ ಅಜೆಂಡಾವನ್ನು ರಾಜ್ಯ ಸರ್ಕಾರ ಮುಂಚಿತವಾಗಿಯೇ ಪತ್ತೆ ಹಚ್ಚಿದೆ. ಅದಕ್ಕೆ ಪ್ರತಿಯಾಗಿ CM DK ಶಿವಕುಮಾರ್ ಮತ್ತು ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ವಾಸವಿರುವ ಪ್ರತಿಯೊಬ್ಬ ಭಾರತೀಯನಿಗೂ ವಾಸ್ತವ್ಯದ ಪ್ರಮಾಣ ಪತ್ರ ಅಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ನೀಡಲು ಸರ್ಕಾರ ಆದೇಶಿಸಿದೆ. ಸರ್ಕಾರದ ಈ ಒಂದೇ ಒಂದು ನಡೆ ವಿರೋಧ ಪಕ್ಷಗಳ ತಂತ್ರವನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಇದೇ ಈಗ ಬಿಜೆಪಿಗೆ ಗಂಟಲಮುಳ್ಳಾಗಿ ಪರಿಣಮಿಸಿದೆ. ಸ್ನೇಹಿತರೆ, ಬೇರೆ ರಾಜ್ಯಗಳಲ್ಲಿ ಸರಿಯಾಗಿದ್ದ ಪ್ರಕ್ರಿಯೆ ಕರ್ನಾಟಕದಲ್ಲಿ ಮಾತ್ರ ತಪ್ಪಾಗಿ ಕಾಣುತ್ತಿರುವುದರ ಹಿಂದೆ ನಿಜವಾದ ರಾಜಕೀಯ ಗಿಮಿಕ್ ಇದೆಯಾ? ರಾಜ್ಯ ಸರ್ಕಾರದ ಈ ವಾಸ್ತವ್ಯ ಸರ್ಟಿಫಿಕೇಟ್ ಪ್ರತಿತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ನಿಖರ ಹಾಗೂ ಬ್ರೇಕಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಧನ್ಯವಾದಗಳು.